ಎಲ್ರಿಗೂ ನಮಸ್ಕಾರ. ನಾನು ಈ ಸಂದರ್ಭದಲ್ಲಿ ಮಗಧ ದೇಶದ ಮೌರ್ಯ ಸಾಮ್ರಾಜ್ಯದ ದೊರೆ ಅಶೋಕನ ಶಾಸನದ ಎದುರು ಕೂತಿದ್ದೇನೆ. ಭಾರತದ ಹೃದಯ ಭಾಗದಲ್ಲಿ ನೆಲೆಸಿರುವ ಕರ್ನಾಟಕದ ರಾಯಚೂರು ಜಿಲ್ಲೆಯ ಮಸ್ಕಿ ಪಟ್ಟಣವು ಐತಿಹಾಸಿಕ ಮಹತ್ವವನ್ನು ಹೊಂದಿದೆ. ಮಸ್ಕಿ ಅಶೋಕ ಶಾಸನವು ಭಾರತದ ಶ್ರೀಮಂತ ಗತಕಾಲದ ಕುರುಹಾಗಿರುವ ಗಮನಾರ್ಹ ಕಲಾಕೃತಿಯಾಗಿದೆ. ಈ ಪ್ರಾಚೀನ ಶಾಸನವು ಮಹಾನ್ ಮೌರ್ಯ ಚಕ್ರವರ್ತಿ ಅಶೋಕನ ನೀತಿಗಳು ಮತ್ತು ತತ್ವಗಳಿಗೆ ಸಾಕ್ಷಿಯಾಗಿದೆ. ಪ್ರಾಚೀನ ಭಾರತದ ಇತಿಹಾಸ, ಸಂಸ್ಕೃತಿ ಮತ್ತು ಆಡಳಿತದ ಬಗ್ಗೆ ನಮಗೆ ಅಮೂಲ್ಯವಾದ ಒಳನೋಟಗಳನ್ನು ಒದಗಿಸುತ್ತದೆ. ಮಸ್ಕಿ ಅಶೋಕ ಶಾಸನವು ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಅಶೋಕ ಚಕ್ರವರ್ತಿಯಿಂದ ಕೆತ್ತಲ್ಪಟ್ಟ ಅನೇಕ ಶಾಸನಗಳಲ್ಲಿ ಒಂದಾಗಿದೆ. ಅಶೋಕ ದಿ ಗ್ರೇಟ್ ಎಂದು ಕರೆಯಲ್ಪಡುವ ಅಶೋಕನು ಭಾರತೀಯ ಉಪಖಂಡವನ್ನ 40 ವರ್ಷಗಳ ಕಾಲ ಆಳಿದನು ಮತ್ತು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡಿದ್ದಕ್ಕಾಗಿ ಮತ್ತು ಅವನ ವಿಶಾಲ ಸಾಮ್ರಾಜ್ಯದಂಥ ಧರ್ಮದ ಪ್ರಚಾರಕ್ಕಾಗಿ ಹೆಸರುವಾಸಿಯಾಗಿದ್ದಾನೆ. ಅವರ ಬೋಧನೆಗಳು ಮತ್ತು ನೀತಿಗಳನ್ನು ಜನರಿಗೆ ಪ್ರಸಾರ ಮಾಡಲು ಶಾಸನಗಳನ್ನು ಬಂಡೆಗಳು ಮತ್ತು ಸ್ತಂಭಗಳ ಮೇಲೆ ಕೆತ್ತಲಾಗಿದೆ. ರಾಯಚೂರಿನ ಅನ್ಯಯಕ್ಕೆ 88 ಕಿಲೋಮೀಟರ್ ದೂರದಲ್ಲಿದೆ. ಇದನ್ನ 1951ರಲ್ಲಿ ಸಿ ಬೀಡನ್ ಎಂಬಾತನು ಕಂಡುಹಿಡಿದನು ಮತ್ತು ನಂತರ ಪುರಾತತ್ವ ಶಾಸ್ತ್ರಜ್ಞ ರಾಬರ್ಟ್ ಸೆವೆಲ್ ಅವರು ಸವಿಸ್ತಾರವಾಗಿ ಅಧ್ಯಯನ ಮಾಡಿದ್ರು. ಶಾಸನವನ್ನ ದೊಡ್ಡ ಗ್ರಾನೈಟ್ ಬಂಡೆಯ ಮೇಲೆ ಕೆತ್ತಲಾಗಿದೆ ಮತ್ತು ಬ್ರಾಹ್ಮ ಲಿಪಿಯಲ್ಲಿ ಬರೆಯಲಾಗಿದೆ. ಮಸ್ಕಿ ಅಶೋಕ ಶಾಸನವು ಅಶೋಕನ ಕಲ್ಲುಬಂಡೆ ಶಾಸನಗಳ ಗಮನಾರ್ಹ ಉದಾಹರಣೆಯಾಗಿದೆ. ಇದು ಈ ರೀತಿಯಾಗಿ ಅತ್ಯಂತ ಉತ್ತಮವಾಗಿ ಸಂರಕ್ಷಿಸಲ್ಪಟ್ಟ ಶಾಸನಗಳಲ್ಲಿ ಒಂದಾಗಿದೆ. ಇದು ಬಂಡೆಯ ಮೇಯಲ್ಲಿ ಕೆತ್ತಲಾದ 7 ಸಾಲುಗಳ ಶಾಸನವನ್ನ ಒಳಗೊಂಡಿದೆ. ಚಕ್ರವರ್ತಿಯ ಆಲೋಚನೆಗಳು ಮತ್ತು ನಂಬಿಕೆಗಳ ಬಗ್ಗೆ ನಮಗೆ ಒಂದು ನೋಟವನ್ನ ನೀಡುತ್ತದೆ. ಶಾಸನವು ಪ್ರಾಥಮಿಕವಾಗಿ ಅಶೋಕನ ಅಹಿಂಸೆಯ ಬದ್ಧತೆಯನ್ನು ಮತ್ತು ಅವನ ಪ್ರಜೆಗಳ ಕಲ್ಯಾಣವನ್ನ ತಿಳಿಸುತ್ತದೆ. ಇದು ಪ್ರಾಕೃತ ಭಾಷೆ ಮತ್ತು ಬ್ರಾಹ್ಮ ಲಿಪಿಯಲ್ಲಿದೆ. ಇದು ಆ ಕಾಲಘಟ್ಟದಲ್ಲಿನ ಜನರಿಗೆ ಅರ್ಥವಾಗಬಹುದಾದ ಭಾಷೆಯಲ್ಲಿದೆ. ಶಾಸನದಲ್ಲಿ ಅಶೋಕನು ತನ್ನ ಜನರು ಮತ್ತು ಪ್ರಾಣಿಗಳ ಕಲ್ಯಾಣಕ್ಕಾಗಿ ತನ್ನ ಸಮರ್ಪಣೆಯನ್ನ ಘೋಷಿಸುತ್ತಾನೆ. ಅವನು ಎಲ್ಲಾ ಜೀವಿಗಳ ಸಂತೋಷವನ್ನ ಬಯಸಿದನು ಎಂದು ಘೋಷಿಸುತ್ತಾನೆ. ಅವರು ತಮ್ಮ ಧಾರ್ಮಿಕ ಸಹಿಷ್ಣುತೆ ಮತ್ತು ವಿವಿಧ ಧಾರ್ಮಿಕ ಸಮುದಾಯಗಳಿಗೆ ಬೆಂಬಲದ ಬಗ್ಗೆ ಮಾತನಾಡುತ್ತದೆ ಮತ್ತು ನೈತಿಕ ವರ್ತನೆಯ ಬಗ್ಗೆ ಮಾರ್ಗದರ್ಶನ ನೀಡುತ್ತಾನೆ.